ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದಲ್ಲಿ ಇವತ್ತು 3 ಯೂಟ್ಯೂಬರ್ಗಳ ಮೇಲೆ ಹಾಗೂ 2 ಕ್ಯಾಮ್ರಾಮನ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಅವರನ್ನು ಸ್ಥಳೀಯರು ಅಂತ ಮಾಧ್ಯಮಗಳು ಬಿಂಬಿಸ್ತಾ ಇದ್ದೀರಿ. ಅವರು ಸ್ಥಳೀಯರಲ್ಲ, ಸಾರ್ವಜನಿಕರಲ್ಲ, ಅಥವಾ ನೊಂದವರಲ್ಲ, ಅಥವಾ ಅಪಪ್ರಚಾರ ಆಗುತ್ತೇದ ಅಂತಂದ್ಕೊಂಡು ಮುಂದೆ ಬಂದಂಥವರಲ್ಲ. ಬದಲಿಗೆ ಅವರು ಕಿಡಿಗೇಡಿಗಳು, ಗೂಂಡಾಗಳು, ದುಷ್ಕರ್ಮಿಗಳು ಈ ರೀತಿ ಬಳಸಿದ್ರೆ ಸರಿಯಾಗುತ್ತೆ. ಬದಲಿಗೆ ನೀವು ಸ್ಥಳೀಯರು, ಸಾರ್ವಜನಿಕರು ಅಂತ ಬಳಸಿ ಈ ಒಂದು ಪ್ರಕರಣವನ್ನು ಮುಚ್ಚು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಓಕೆ, ಇವತ್ತು ಏನು ನಡೀತು ಘಟನೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಒಂದು ವಿಡಿಯೋ ತುಣುಕನ್ನು ಪ್ರಸಾರ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಓಕೆ, ನೋಡಿದ್ರಿ ಅಲ್ವಾ? ಮಾಧ್ಯಮದವರ ಮೇಲೆ ಅಥವಾ ಯೂಟ್ಯೂಬರ್ಗಳ ಮೇಲೆ. ಗುರು, ಮಾಧ್ಯಮಕ್ಕೂ ಯೂಟ್ಯೂಬ್ಗೂ ಡಿಫ್ರೆನ್ಸ್ ಏನು? ಟಿ ವಿಲಿ ಬರ್ತೈತೆ ಅನ್ನೋ ಕಾರಣಕ್ಕೆ ಮಾಧ್ಯಮನ, ಯೂಟ್ಯೂಬಲ್ಲಿ ಬರ್ತೈತೆ ಅಂದ ತಕ್ಷಣ ಯೂಟ್ಯೂಬರ್ರ? ಒಂದು ಪ್ರಶ್ನೆ, ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ, ಅದರಲ್ಲೂ ಅತಿ ಹೆಚ್ಚು TRP ಬರ್ತಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿ ಒಬ್ಬನ ಹತ್ರನೂ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮನ್ನು ಏನಂತ ಕರಿಬೇಕಾಗಾದ್ರೆ? ಯೂಟ್ಯೂಬರ್ಗಳು ಅದನ್ನ ಮಾಧ್ಯಮಗಳು ಅಂತ ಹೇಳೋದಕ್ಕೆ ನಿಮಗೆ ಒಂದು ಚೂರು ಬಾಯಿ ಬರಲಿಲ್ಲ. ಮಾಧ್ಯಮಗಳು ಅಂತ ಹೇಳಿದ್ರೆ ಪ್ರಕರಣ ಬೇರೆ ತರ ಆಗ್ಬಿಡುತ್ತಲ್ಲ, ಸರ್ಕಾರ ಗಮನ ಹರಿಸ್ಬಿಡುತ್ತಲ್ಲ. ಯೂಟ್ಯೂಬರ್ಸ್ಗಳು ಅಂತಂದ್ರೆ ನಿಮಗೆ ನೆಗ್ಲೆಕ್ಟ್, ಏನೋ ಒಂಥರ ಕೆಳ ಹಂತದವರು. ಅದೇ ಯೂಟ್ಯೂಬರ್ಗಳೇ ಇವತ್ತು ಸತ್ಯವನ್ನ ಸಾರ್ತಿರೋದು. ಅದೇ ಯೂಟ್ಯೂಬರ್ಗಳೇ ಇವತ್ತು ಅವರನ್ನ ಅವರು ಮಾರ್ಕೊಳ್ಳೋದಂತೆ ಸಮಾಜಕ್ಕೆ ಕನ್ನಡಿ ಅಂತ ನಿಂತಿರ್ತಕ್ಕಂಥದ್ದು. ಅದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿರೋದು. ಅದಕ್ಕೆ ಅವರನ್ನ ಈ ರೀತಿ ತುಳಿದಾಕಿ ರೋಡಲ್ಲಿ ಕ್ಯಾಮ್ರಾಗಳನ್ನ ಕೆಚ್ಚಾಕಿ ಚೆಚ್ಚರೋ ನನ್ನ ಮಕ್ಕಳನ್ನ, ಸಾಯಿಸ್ರೋ ನನ್ನ ಮಕ್ಕಳನ್ನ ಅಂತಂದಿರೋದು. ಯಾಕೆ ಹೇಳಿ? ಸತ್ಯ ತೋರ್ತಿದಾರಲ್ಲ, ಅವ್ರನ್ನ ಪಕ್ಕಕ್ಕೆ ಸರಿಸ್ಬಿಡೋಣ. ಸುಳ್ಳು ತೋರೋ ಅಂಥವ್ರನ್ನ ನಾವು ಟಚ್ ಮಾಡೋದು ಬೇಡ. ಯಾಕಂತಂದ್ರೆ ಅವ್ರು ನಮ್ಮನ್ನು ಕಾಪಾಡ್ತಾರೆ ಅನ್ನೋಂಥ ಒಂದು ನಂಬಿಕೆ. ಓಕೆ, ಏನಾಯ್ತು ಹಾಗಾದ್ರೆ ಘಟನೆ ಇವತ್ತು ಸಂಜೆ 5:20 ಇವತ್ತು ಆ ಒಂದು ಜಾಗದಲ್ಲಿ ಆತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ, 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ನಲ್ಲ, ಭೀಮಾ, ಅನಾಮಿಕ ಅಥವಾ ಸಾಕ್ಷಿದಾರ ಅಥವಾ ಮಾಸ್ಕ್ ಮ್ಯಾನ್, ಆ ವ್ಯಕ್ತಿಯ ಜೊತೆ SIT ತನಿಖಾ ತಂಡದವರು 9ನೇ ದಿನದ ಉತ್ಖನನ ಕಾರ್ಯ ಅಥವಾ ಎಕ್ಸಿಬಿಷನ್ ಪ್ರಕ್ರಿಯೆಯನ್ನ ಅಲ್ಲೇ ನಡೆಸ್ತಾ ಇರ್ತಾರೆ. ಎಲ್ಲಿ ಅಂತಂದ್ರೆ ಪಾಯಿಂಟ್ ನಂಬರ್ 11ಕ್ಕೆ ಹೋಗ್ಬೇಕಿತ್ತು, ಆದ್ರೆ 11ರ ಬದಲಾಗಿ 100 ಮೀಟರ್ ಎತ್ತರದ ಗುಡ್ಡದ ಪ್ರದೇಶಕ್ಕೆ ಹೋಗಿರ್ತಾರಲ್ಲ, ಆ ಒಂದು ಜಾಗದಲ್ಲೇ ಇವತ್ತು ಒಂದು ಶೋಧ ಕಾರ್ಯ ನಡೀತಾ ಇರುತ್ತೆ ಅಥವಾ ಉತ್ಖನನ ಕಾರ್ಯ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಒಂದು 5 ಗಂಟೆ ಒಳಗಡೆ ಇವತ್ತು ಒಂದು ಉತ್ಖನನ ಕಾರ್ಯ ಮುಗಿದೋಗುತ್ತೆ. ಕಾರಣ ಏನು ಅಂತಂದ್ರೆ, ಬೆಳ್ತಂಗಡಿಯ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ SIT ಅಧಿಕಾರಿಗಳಿಗೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಅಥವಾ ಸಭೆ ಇರುವುದರಿಂದ ಅವರು ಅಲ್ಲಿಂದ ನಿರ್ಗಮನ ಆಗ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ಅಟ್ಯಾಕ್ ಮಾಡೋದಕ್ಕೆ ತಾಕತ್ತಿರಲಿಲ್ಲ. ಕಾರಣ ಯಾಕೆ ಹೇಳಿ? ಅಲ್ಲಿ ಪೊಲೀಸರು ಹೆಚ್ಚುವರಿಯಾಗಿ ನೇಮಕವಾಗಿದ್ರು. ಯಾವಾಗ ಪೊಲೀಸರು ಭೀಮನನ್ನ ಅಥವಾ ಸಾಕ್ಷಿದಾರನ ಅಥವಾ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋದ ನಂತರ ಈ ಒಂದು ಪ್ರಿಪ್ಲಾನ್ ಮಾಡಿಕೊಂಡು ಆ 3 ಯುವಕರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿದ್ರಿ. ಗಂಡಸ್ತನವನ್ನ ಮೆರೆದು ಬಿಟ್ಟಿದ್ದೀರಿ ಇವತ್ತು ತುಂಬಾ ಜನ ಅಲ್ಲಿ. ಓಕೆ, 3 ಜನ ಕೊಡದ್ ಬಿಟ್ಟಿದ್ರಿ. ಅದೇ ಜಾಗದಲ್ಲಿ 100 ಜನ ಯೂಟ್ಯೂಬರ್ಸ್ಗಳು ಬಂದು ನಿಂತ್ಕೊಂಡು ಸುದ್ದಿ ಮಾಡಿದ್ರೆ ತಡಿತೀರಾ ಅವರೆಲ್ಲರನ್ನು ನೀವು? ಓಕೆ, ಏನಾಯ್ತು ಹಾಗಾದ್ರೆ ಘಟನೆ? ಸಂಜೆ 5 ಗಂಟೆಯ ಆಸುಪಾಸಿನಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟಿರ್ತಾರೆ, ಅವರ ತಾಯಿಗೆ ಸಾಂತ್ವನ ಹೇಳುವ ನಿಟ್ಟಿನಲ್ಲಿ. ಅಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ಗಳು ರಜತ್ ಅವರು ಸಾಂತ್ವನ ಹೇಳ್ತಿರ್ತಕ್ಕಂಥದ್ದನ್ನ ಕವರ್ ಮಾಡ್ತಾ ಇರ್ತಾರೆ ಅವರವರ ಕ್ಯಾಮ್ರಾಗಳಲ್ಲಿ. ಈ ಸಂದರ್ಭದಲ್ಲಿ ಅಜಯ್ ಅಂಚನ್ ಅಥವಾ ಕುಡ್ಲಾ ರಾಂಪೇಜ್ ನ ಯೂಟ್ಯೂಬ್ ಓನರ್ ಏನಿದ್ದಾರೆ ಅಂದ್ರೆ ಅಜಯ್ ಅಂಚನ್, ಅವ್ರ ಕ್ಯಾಮ್ರಾಮನ್ ಆ ಒಂದು ಜಾಗದಲ್ಲಿ ಇರ್ತಾರೆ. ಈ ರೀತಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಬಂದಿದ್ದಾರೆ, ನೀವೇನಾದ್ರು ಬಂದು ಬೈಟ್ ತಗೋಬಹುದು ಅವ್ರ ಹತ್ರ ಅಂತ ಹೇಳ್ತಾರೆ. ಆಗ ಅಜಯ್, ಹಾಗೇನೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್, ಸಂಚಾರಿ ಸ್ಟುಡಿಯೋದ ಸಂತೋಷ್, ಈ 3 ಕೂಡ ಸರಿ ಹಾಗಾದ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ಇವ್ರು ಮತ್ತೆ ಫೋನ್ ಮಾಡಿ ಹೀಗೀಗ ರಜತ್ ಹೊರಟು ಬಿಟ್ರು ಅಂತ ಹೇಳ್ತಾರೆ. ಸರಿ, ಹೇಗಿದ್ರು ಹೊರಟಿದಾರಲ್ಲ, ನಾವು ಮಾರ್ಗ ಮಧ್ಯದಲ್ಲೇ ಬಂದು ಅವ್ರ ಹತ್ರ ಬೈಟ್ ತಗೊಳ್ತೀವಿ, ಅವ್ರು ಹೊರಟು ಬರ್ಲಿ ಬಿಡಿ ಅಂತ ಅನ್ಕೊಂಡು ಇವರು ಕೂಡ ಮಾರ್ಗ ಮಧ್ಯದಲ್ಲಿ ಬರ್ತಾರೆ. ಇವರು ಕೂಡ ಸೌಜನ್ಯ ಅವರ ಮನೆಯಿಂದ ರಜತ್ ಕೂಡ ಬರ್ತಾರೆ. ಬಂದಂತವ್ರು ಇಬ್ರು ಏಕಾಏಕಿ ಭೇಟಿ ಆಗುವಂಥದ್ದು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ರಸ್ತೆ ಏನಿದೆ, ಅಂದ್ರೆ ಉಜಿರೆಗೂ ಧರ್ಮಸ್ಥಳಕ್ಕೂ ಕನೆಕ್ಟ್ ಆಗುವಂತ ರಸ್ತೆ ಏನಿದೆ, ಅದೇ ರಸ್ತೆ ಮಾರ್ಗ ಮಧ್ಯದಲ್ಲೇ ಪಾಂಗಳ ಎನ್ನುವಂತಹ ದಾರಿ ಇರ್ತಕ್ಕಂಥದ್ದು. ಅದೇ ಸೌಜನ್ಯ ಮನೆಗೆ ಹೋಗುವಂತ ದಾರಿ. ಈ ಒಂದು ಪಾಂಗಳದ ಗೇಟ್ ನಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಬಂದು ಕಾರ್ ನಿಲ್ಸ್ಕೊಳ್ತಾರೆ. ಇವರು ಕೂಡ ಈ ರೀತಿ ಬೈಟ್ ಬೇಕು ಅಂತ ಹೇಳ್ತಾರೆ. ಓಕೆ, ಅವರು ಕೊಡುವಂತಹ ಸಂದರ್ಭದಲ್ಲಿ ಇವರು ಕ್ಯಾಮ್ರಾವನ್ನ ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಬರ್ತಾರೆ. ಬಂದಂತವರು ಇವರನ್ನ ಪ್ರಶ್ನೆ ಮಾಡ್ತಾರೆ. ನೀ ಹಂಗ್ ಮಾಡ್ತಾ ಇದೀಯ, ನೀನ್ ಹಿಂಗ್ ಮಾಡ್ತಾ ಇದೀಯ, ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೀಯ, ನೀನ್ ಹಂಗ್ ಹೇಳ್ತಾ ಇದೀಯ, ಹಿಂಗ್ ಹೇಳ್ತದೆ ಅಂತ ಅನ್ಕೊಂಡು ಒಂದು 20 ರಿಂದ 30 ಸೆಕೆಂಡ್ ಮಾತು ಮುಂದುವರೆದ ನಂತರ ಒಂದು ಕ್ಯಾಮ್ರಾವನ್ನ ಹೋಗಿ ಓರ್ವ ವ್ಯಕ್ತಿ ಬಂದ್ಬಿಟ್ಟು ಕೆಚ್ಚಿ ಬಿಸಾಕುವಂತ ಪ್ರಯತ್ನವನ್ನ ಮಾಡ್ತಾನೆ. ಆ ಕ್ಯಾಮ್ರಾ ಕೆಚ್ಚೋಗುತ್ತೆ. ತದನಂತರ ಯಾವಾಗ ಕ್ಯಾಮ್ರಾಗಳು ಕೆಚ್ಚೋಯ್ತು, ಏಕಾಏಕಿ 3-4 ಜನ ಮುಂದೆ ಬಂದಂತವರು ಸುತ್ತುವರೆದುಕೊಂಡು 100 ಜನ ಬಂದು ಆ 3 ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಅವರು ಬಳಸಿರುವಂತಹ ಒಂದೊಂದು ಶಬ್ದಗಳು ಸ್ಥಳೀಯರು ಅಥವಾ ಪ್ರತ್ಯಕ್ಷದರ್ಶಿಗಳು ಹೇಳ್ತಿರುವಂತದ್ದು, ಸಾಯಿಸಿರಿ ನನ್ನ ಮಕ್ಕಳನ್ನ, ಕೆಚ್ಚರಿ ನನ್ನ ಮಕ್ಕಳನ್ನ, ಬಿಡ್ಬೇಡಿ ನನ್ನ